ದರ್ಶನ್ ಜಾಮೀನು ಅರ್ಜಿ ರದ್ದು ಕೋರಿ ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಶೆಡ್ಗೆ ಹೋಗಿದ್ರ ಪವಿತ್ರ ಗೌಡ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಹೌದು ಅಂತ ಲೂತ್ರಾ ಹೇಳ್ತಿದ್ದಾರೆ. ಯಾವ ಲೀಡ್ ಸಿಕ್ತು ಅಂತ ಜಡ್ಜ್ ಮರು ಪ್ರಶ್ನೆ ಮಾಡಿದ್ದಾರೆ. ಪವಿತ್ರ ಗೌಡ ಶೆಡ್ಗೆ ಹೋಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕೊಲೆ ನಡೆಯುವ ಸಮಯದಲ್ಲಿ ಪವಿತ್ರ ಗೌಡ ಅಲ್ಲಿ ಉಪಸ್ಥಿತರಿದ್ರ ಅನ್ನುವಂಥ ಅರ್ಥದಲ್ಲಿ ಕೇಳಿರ್ತಕ್ಕಂಥದ್ದು. ಇನ್ನು A1 ಇಡೀ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಬಗ್ಗೆ ಜಡ್ಜ್ ಏನು ಪ್ರಶ್ನೆ ಕೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶೆಡ್ಗೆ ಪವಿತ್ರ ಗೌಡ ಹೋಗಿದ್ರಾ ಅಂತ ಕೇಳಿದ್ದಾರೆ. ಹಾಗೇನೆ ಯಾವ ಲೀಡ್ ಸಿಕ್ತು ಅಂತ ಜಡ್ಜ್ ಕೇಳಿದ್ದಾರೆ. ಇಡೀ ಪ್ರಕರಣದ ಪ್ರತಿಯೊಂದು ಅಂಶವನ್ನು ಕೂಡ ಕೂಲಂಕಷವಾಗಿ ಜಡ್ಜ್ ಕೇಳ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಜಾಮೀನು ಕೊಟ್ಟಿರ್ತಕ್ಕಂಥ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರತಕ್ಕಂಥದ್ದು ಏನಾಗುತ್ತೆ ಅನ್ನೋ ಕುತೂಹಲ ಗರಿಗೆದರಿದೆ. ಪಾರ್ಕಿಂಗ್ ಜಾಗದ ಮಾಲೀಕರು ಯಾರು ಅಂತ ಕೇಳಿದ್ರು. 8ನೇ ಆರೋಪಿಯ ಸಂಬಂಧಿ ಅಂತ ಸಿಂಘ್ವಿ ಹೇಳಿದ್ದಾರೆ. ಹಾಗೆಯೇ ಮತ್ತೊಂದು ಕಡೆ ಲೂತ್ರಾಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಪವಿತ್ರ ಶೆಡ್ನಲ್ಲಿ ಇದ್ರಾ ಅಂತ ಹೌದು ಅಂತ ಹೇಳಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಸಾವಿನ ಸಮಯ. ದರ್ಶನ್ ಜಾಮೀನು ಅರ್ಜಿ ರದ್ದು ಕೋರಿ ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಶೆಡ್ಗೆ ಹೋಗಿದ್ರ ಪವಿತ್ರ ಗೌಡ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಹೌದು ಅಂತ ಲೂತ್ರಾ ಹೇಳ್ತಿದ್ದಾರೆ. ಯಾವ ಲೀಡ್ ಸಿಕ್ತು ಅಂತ ಜಡ್ಜ್ ಮರು ಪ್ರಶ್ನೆ ಮಾಡಿದ್ದಾರೆ. ಪವಿತ್ರ ಗೌಡ ಶೆಡ್ಗೆ ಹೋಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕೊಲೆ ನಡೆಯುವ ಸಮಯದಲ್ಲಿ ಪವಿತ್ರ ಗೌಡ ಅಲ್ಲಿ ಉಪಸ್ಥಿತರಿದ್ರ ಅನ್ನುವಂಥ ಅರ್ಥದಲ್ಲಿ ಕೇಳಿರ್ತಕ್ಕಂಥದ್ದು. ಇನ್ನು A1 ಇಡೀ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಬಗ್ಗೆ ಜಡ್ಜ್ ಏನು ಪ್ರಶ್ನೆ ಕೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶೆಡ್ಗೆ ಪವಿತ್ರ ಗೌಡ ಹೋಗಿದ್ರಾ ಅಂತ ಕೇಳಿದ್ದಾರೆ. ಹಾಗೇನೆ ಯಾವ ಲೀಡ್ ಸಿಕ್ತು ಅಂತ ಜಡ್ಜ್ ಕೇಳಿದ್ದಾರೆ. ಇಡೀ ಪ್ರಕರಣದ ಪ್ರತಿಯೊಂದು ಅಂಶವನ್ನು ಕೂಡ ಕೂಲಂಕಷವಾಗಿ ಜಡ್ಜ್ ಕೇಳ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಜಾಮೀನು ಕೊಟ್ಟಿರ್ತಕ್ಕಂಥ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರತಕ್ಕಂಥದ್ದು ಏನಾಗುತ್ತೆ ಅನ್ನೋ ಕುತೂಹಲ ಗರಿಗೆದರಿದೆ. ಪಾರ್ಕಿಂಗ್ ಜಾಗದ ಮಾಲೀಕರು ಯಾರು ಅಂತ ಕೇಳಿದ್ರು. 8ನೇ ಆರೋಪಿಯ ಸಂಬಂಧಿ ಅಂತ ಸಿಂಘ್ವಿ ಹೇಳಿದ್ದಾರೆ. ಹಾಗೆಯೇ ಮತ್ತೊಂದು ಕಡೆ ಲೂತ್ರಾಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಪವಿತ್ರ ಶೆಡ್ನಲ್ಲಿ ಇದ್ರಾ ಅಂತ ಹೌದು ಅಂತ ಹೇಳಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಸಾವಿನ ಸಮಯ. ದರ್ಶನ್ ಜಾಮೀನು ಅರ್ಜಿ ರದ್ದು ಕೋರಿ ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಶೆಡ್ಗೆ ಹೋಗಿದ್ರ ಪವಿತ್ರ ಗೌಡ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಹೌದು ಅಂತ ಲೂತ್ರಾ ಹೇಳ್ತಿದ್ದಾರೆ. ಯಾವ ಲೀಡ್ ಸಿಕ್ತು ಅಂತ ಜಡ್ಜ್ ಮರು ಪ್ರಶ್ನೆ ಮಾಡಿದ್ದಾರೆ. ಪವಿತ್ರ ಗೌಡ ಶೆಡ್ಗೆ ಹೋಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕೊಲೆ ನಡೆಯುವ ಸಮಯದಲ್ಲಿ ಪವಿತ್ರ ಗೌಡ ಅಲ್ಲಿ ಉಪಸ್ಥಿತರಿದ್ರ ಅನ್ನುವಂಥ ಅರ್ಥದಲ್ಲಿ ಕೇಳಿರ್ತಕ್ಕಂಥದ್ದು. ಇನ್ನು A1 ಇಡೀ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಬಗ್ಗೆ ಜಡ್ಜ್ ಏನು ಪ್ರಶ್ನೆ ಕೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶೆಡ್ಗೆ ಪವಿತ್ರ ಗೌಡ ಹೋಗಿದ್ರಾ ಅಂತ ಕೇಳಿದ್ದಾರೆ. ಹಾಗೇನೆ ಯಾವ ಲೀಡ್ ಸಿಕ್ತು ಅಂತ ಜಡ್ಜ್ ಕೇಳಿದ್ದಾರೆ. ಇಡೀ ಪ್ರಕರಣದ ಪ್ರತಿಯೊಂದು ಅಂಶವನ್ನು ಕೂಡ ಕೂಲಂಕಷವಾಗಿ ಜಡ್ಜ್ ಕೇಳ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಜಾಮೀನು ಕೊಟ್ಟಿರ್ತಕ್ಕಂಥ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರತಕ್ಕಂಥದ್ದು ಏನಾಗುತ್ತೆ ಅನ್ನೋ ಕುತೂಹಲ ಗರಿಗೆದರಿದೆ. ಪಾರ್ಕಿಂಗ್ ಜಾಗದ ಮಾಲೀಕರು ಯಾರು ಅಂತ ಕೇಳಿದ್ರು. 8ನೇ ಆರೋಪಿಯ ಸಂಬಂಧಿ ಅಂತ ಸಿಂಘ್ವಿ ಹೇಳಿದ್ದಾರೆ. ಹಾಗೆಯೇ ಮತ್ತೊಂದು ಕಡೆ ಲೂತ್ರಾಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಪವಿತ್ರ ಶೆಡ್ನಲ್ಲಿ ಇದ್ರಾ ಅಂತ ಹೌದು ಅಂತ ಹೇಳಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಸಾವಿನ ಸಮಯ. ದರ್ಶನ್ ಜಾಮೀನು ಅರ್ಜಿ ರದ್ದು ಕೋರಿ ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಶೆಡ್ಗೆ ಹೋಗಿದ್ರ ಪವಿತ್ರ ಗೌಡ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಹೌದು ಅಂತ ಲೂತ್ರಾ ಹೇಳ್ತಿದ್ದಾರೆ. ಯಾವ ಲೀಡ್ ಸಿಕ್ತು ಅಂತ ಜಡ್ಜ್ ಮರು ಪ್ರಶ್ನೆ ಮಾಡಿದ್ದಾರೆ. ಪವಿತ್ರ ಗೌಡ ಶೆಡ್ಗೆ ಹೋಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕೊಲೆ ನಡೆಯುವ ಸಮಯದಲ್ಲಿ ಪವಿತ್ರ ಗೌಡ ಅಲ್ಲಿ ಉಪಸ್ಥಿತರಿದ್ರ ಅನ್ನುವಂಥ ಅರ್ಥದಲ್ಲಿ ಕೇಳಿರ್ತಕ್ಕಂಥದ್ದು. ಇನ್ನು A1 ಇಡೀ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಬಗ್ಗೆ ಜಡ್ಜ್ ಏನು ಪ್ರಶ್ನೆ ಕೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶೆಡ್ಗೆ ಪವಿತ್ರ ಗೌಡ ಹೋಗಿದ್ರಾ ಅಂತ ಕೇಳಿದ್ದಾರೆ. ಹಾಗೇನೆ ಯಾವ ಲೀಡ್ ಸಿಕ್ತು ಅಂತ ಜಡ್ಜ್ ಕೇಳಿದ್ದಾರೆ. ಇಡೀ ಪ್ರಕರಣದ ಪ್ರತಿಯೊಂದು ಅಂಶವನ್ನು ಕೂಡ ಕೂಲಂಕಷವಾಗಿ ಜಡ್ಜ್ ಕೇಳ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಜಾಮೀನು ಕೊಟ್ಟಿರ್ತಕ್ಕಂಥ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರತಕ್ಕಂಥದ್ದು ಏನಾಗುತ್ತೆ ಅನ್ನೋ ಕುತೂಹಲ ಗರಿಗೆದರಿದೆ.
ಪಾರ್ಕಿಂಗ್ ಜಾಗದ ಮಾಲೀಕರು ಯಾರು ಅಂತ ಕೇಳಿದ್ರು 8ನೇ ಆರೋಪಿಯ ಸಂಬಂಧಿ ಅಂತ ಸಿಂಘ್ವಿ ಹೇಳಿದ್ದಾರೆ. ಹಾಗೆಯೇ ಮತ್ತೊಂದು ಕಡೆ ಲೂತ್ರಾಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಪವಿತ್ರ ಶೆಡ್ನಲ್ಲಿ ಇದ್ರಾ ಅಂತ ಹೌದು ಅಂತ ಹೇಳಿದ್ದಾರೆ. ಸೊ ಅದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಸಾವಿನ ಸಮಯ. ದರ್ಶನ್ ಜಾಮೀನು ಅರ್ಜಿ ರದ್ದು ಕೋರಿ ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಶೆಡ್ಗೆ ಹೋಗಿದ್ರ ಪವಿತ್ರ ಗೌಡ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಹೌದು ಅಂತ ಲೂತ್ರಾ ಹೇಳ್ತಿದ್ದಾರೆ. ಯಾವ ಲೀಡ್ ಸಿಕ್ತು ಅಂತ ಜಡ್ಜ್ ಮರು ಪ್ರಶ್ನೆ ಮಾಡಿದ್ದಾರೆ. ಪವಿತ್ರ ಗೌಡ ಶೆಡ್ಗೆ ಹೋಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕೊಲೆ ನಡೆಯುವ ಸಮಯದಲ್ಲಿ ಪವಿತ್ರ ಗೌಡ ಅಲ್ಲಿ ಉಪಸ್ಥಿತರಿದ್ರ ಅನ್ನುವಂಥ ಅರ್ಥದಲ್ಲಿ ಕೇಳಿರ್ತಕ್ಕಂಥದ್ದು. ಇನ್ನು A1 ಇಡೀ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಬಗ್ಗೆ ಜಡ್ಜ್ ಏನು ಪ್ರಶ್ನೆ ಕೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶೆಡ್ಗೆ ಪವಿತ್ರ ಗೌಡ ಹೋಗಿದ್ರಾ ಅಂತ ಕೇಳಿದ್ದಾರೆ. ಹಾಗೇನೆ ಯಾವ ಲೀಡ್ ಸಿಕ್ತು ಅಂತ ಜಡ್ಜ್ ಕೇಳಿದ್ದಾರೆ. ಇಡೀ ಪ್ರಕರಣದ ಪ್ರತಿಯೊಂದು ಅಂಶವನ್ನು ಕೂಡ ಕೂಲಂಕಷವಾಗಿ ಜಡ್ಜ್ ಕೇಳ್ತಾ ಇದ್ದಾರೆ ಈ ಪ್ರಕರಣದಲ್ಲಿ. ಸೊ ಜಾಮೀನು ಕೊಟ್ಟಿರ್ತಕ್ಕಂಥ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರತಕ್ಕಂಥದ್ದು ಏನಾಗುತ್ತೆ ಅನ್ನೋ ಕುತೂಹಲ ಗರಿಗೆದರಿದೆ. ಪಾರ್ಕಿಂಗ್ ಜಾಗದ ಮಾಲೀಕರು ಯಾರು ಅಂತ ಕೇಳಿದ್ರು 8ನೇ ಆರೋಪಿಯ ಸಂಬಂಧಿ ಅಂತ ಸಿಂಘ್ವಿ ಹೇಳಿದ್ದಾರೆ. ಹಾಗೆಯೇ ಮತ್ತೊಂದು ಕಡೆ ಲೂತ್ರಾಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಪವಿತ್ರ ಶೆಡ್ನಲ್ಲಿ ಇದ್ರಾ ಅಂತ ಹೌದು ಅಂತ ಹೇಳಿದ್ದಾರೆ. ಸೊ ಅದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಸಾವಿನ ಸಮಯ. ದರ್ಶನ್ ಜಾಮೀನು ಅರ್ಜಿ ರದ್ದು ಕೋರಿ ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಶೆಡ್ಗೆ ಹೋಗಿದ್ರ ಪವಿತ್ರ ಗೌಡ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಹೌದು ಅಂತ ಲೂತ್ರಾ ಹೇಳ್ತಿದ್ದಾರೆ. ಯಾವ ಲೀಡ್ ಸಿಕ್ತು ಅಂತ ಜಡ್ಜ್ ಮರು ಪ್ರಶ್ನೆ ಮಾಡಿದ್ದಾರೆ. ಪವಿತ್ರ ಗೌಡ ಶೆಡ್ಗೆ ಹೋಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕೊಲೆ ನಡೆಯುವ ಸಮಯದಲ್ಲಿ ಪವಿತ್ರ ಗೌಡ ಅಲ್ಲಿ ಉಪಸ್ಥಿತರಿದ್ರ ಅನ್ನುವಂಥ ಅರ್ಥದಲ್ಲಿ ಕೇಳಿರ್ತಕ್ಕಂಥದ್ದು. ಇನ್ನು A1 ಇಡೀ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಬಗ್ಗೆ ಜಡ್ಜ್ ಏನು ಪ್ರಶ್ನೆ ಕೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶೆಡ್ಗೆ ಪವಿತ್ರ ಗೌಡ ಹೋಗಿದ್ರಾ ಅಂತ ಕೇಳಿದ್ದಾರೆ. ಹಾಗೇನೆ ಯಾವ ಲೀಡ್ ಸಿಕ್ತು ಅಂತ ಜಡ್ಜ್ ಕೇಳಿದ್ದಾರೆ. ಇಡೀ ಪ್ರಕರಣದ ಪ್ರತಿಯೊಂದು ಅಂಶವನ್ನು ಕೂಡ ಕೂಲಂಕಷವಾಗಿ ಜಡ್ಜ್ ಕೇಳ್ತಾ ಇದ್ದಾರೆ ಈ ಪ್ರಕರಣದಲ್ಲಿ. ಸೊ ಜಾಮೀನು ಕೊಟ್ಟಿರ್ತಕ್ಕಂಥ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರತಕ್ಕಂಥದ್ದು ಏನಾಗುತ್ತೆ ಅನ್ನೋ ಕುತೂಹಲ ಗರಿಗೆದರಿದೆ. ಪಾರ್ಕಿಂಗ್ ಜಾಗದ ಮಾಲೀಕರು ಯಾರು ಅಂತ ಕೇಳಿದ್ರು 8ನೇ ಆರೋಪಿಯ ಸಂಬಂಧಿ ಅಂತ ಸಿಂಘ್ವಿ ಹೇಳಿದ್ದಾರೆ. ಹಾಗೆಯೇ ಮತ್ತೊಂದು ಕಡೆ ಲೂತ್ರಾಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಪವಿತ್ರ ಶೆಡ್ನಲ್ಲಿ ಇದ್ರಾ ಅಂತ ಹೌದು ಅಂತ ಹೇಳಿದ್ದಾರೆ. ಸೊ ಅದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಸಾವಿನ ಸಮಯ.